ಹೆಣ್ಮಕ್ಳು ತಿನ್ನಲೇಬೇಕಾಗಿರೋಂಥ 5 ಬೆಸ್ಟ್ ಫುಡ್ ಯಾವುದು? ಐದನೇದು ಬಂದು ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು ಲೈಕ್ ಗುವಾವ, ಸೀಬೆಹಣ್ಣು, ಕಿತ್ತಳೆ ಹಣ್ಣು, ನೆಲ್ಲಿಕಾಯಿ. ಅವರ ಸ್ಕಿನ್ಗೂ ಒಳ್ಳೇದು, ಇಮ್ಯುನಿಟಿಗೂ ಒಳ್ಳೇದು. 4ನೇದು ಹಸಿರು ಸೊಪ್ಪು ಲೈಕ್ ಇದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ದಂಟಿನ ಸೊಪ್ಪು, ಇದೆಲ್ಲ ಬಂದು ಅದರಲ್ಲಿ ಐರನ್ ಅಂಶ ಚೆನ್ನಾಗಿರುತ್ತೆ, ಮ್ಯಾಗ್ನೀಷಿಯಮ್ ಅಂಶ ಚೆನ್ನಾಗಿರುತ್ತೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಹಾಗೆ ಸೊಪ್ಪಲ್ಲಿ ಸ್ವಲ್ಪ ಆಕ್ಸಿಲೇಟ್ ಕೂಡ ಇರೋದ್ರಿಂದ ಬೇಯಿಸಿ ಸಾರಿನ ರೂಪದಲ್ಲಿ, ಪಲ್ಯ ರೂಪದಲ್ಲಿ ತೊಗೊಂಡ್ರೆ ಒಳ್ಳೆಯದು. 3ನೇದು ಹೆಲ್ದಿ ಫ್ಯಾಟ್ಸ್ ಇರುವಂತಹ ಆಹಾರಗಳು, ಗಸೆ ಬೀಜ, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು, ಎಳ್ಳು, ಇದೆಲ್ಲ ಬಂದು ಅವರ ಹಾರ್ಮೋನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಕೂಡ ಇರುತ್ತೆ. 2ನೇದು ಕಾಳು ಬೇಳೆಗಳು. ಓಕೆ, ಕಾಳು ಬೇಳೆ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಹೆಚ್ಚಾಗಿ ನೀವು ನೀರಲ್ಲಿ ನೆನೆಸಿಟ್ಟು ಅಡುಗೆ ಮಾಡಬೇಕಾಗುತ್ತೆ. ಅದರಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣದ ಅಂಶ, ಫೋಲೇಟ್ ಎಲ್ಲ ಹೆಚ್ಚಾಗಿರುತ್ತೆ. ಹಾಗೆ ವೆಜಿಟೇರಿಯನ್ ಪ್ರೋಟೀನ್ ಕೂಡ ಇರುತ್ತೆ. ಮೊದಲನೇದು ಬಂದು ಮಿಲೆಟ್ಸು. ಅದರಲ್ಲಿ ರಾಗಿ ಬಂತು. ರಾಗಿಯಲ್ಲಿ ಕ್ಯಾಲ್ಶಿಯಂ, ಐರನ್ ಅಂಶ ಚೆನ್ನಾಗಿರುತ್ತೆ. ಸಾಮೆ, ಫಾಕ್ಸ್ಟೈಲ್ ಮಿಲೆಟು, ನವಣೆ, ಇದೆಲ್ಲ ಬಂದು ರೀಪ್ರೊಡಕ್ಟಿವ್ ಹೆಲ್ತಿಗೆ ಸ್ವಲ್ಪ ಒಳ್ಳೆಯದು.